ಹರೇ ರಾಮ. ನಿನ್ನೆ ನಾಟಿ ಬಗ್ಗೆ ಮಾತಾಡಿದ್ವು, ಸಸಿಯನ್ನು ಕಿತ್ತು ಮತ್ತೆ ನೆಡುವ ಬಗ್ಗೆ ಮಾತಾಡಿದ್ವು. ಹಾಗೆ ಕಿತ್ತು ಮತ್ತೆ ನೆಟ್ಟಾಗ ಸಸಿಯ ಬೇರುಗಳು ಭದ್ರ ಆಗ್ತವೆ, ಆಳಕ್ಕೆ ಹೋಗ್ತವೆ. ಮತ್ತು ಅದಕ್ಕೆ ಮೊದಲು ಪಾಟಲ್ಲಿದ್ದಾಗ, ಮಡಿಯಲ್ಲಿದ್ದಾಗ ಅವಕಾಶ ತುಂಬ ಕಿರಿದು, ಅದೇ ಹೊಲಕ್ಕೆ ಹೋದಾಗ ಅವಕಾಶ ತುಂಬ ವಿಸ್ತಾರ ಅನ್ನೋ ಬಗ್ಗೆ ಮಾತಾಡಿದ್ವು. ಅದನ್ನು ನಾವು ಮನುಷ್ಯರಿಗೆ ಅನ್ವಯ ಮಾಡಿದರೆ ಹೆಣ್ಣಿನ ಜೀವನ ನೋಡಬೇಕು. ನಾವು ಹೆಣ್ಣು ಮದುವೆ ಆಗ್ತಾಳೆ, ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಅದೊಂಥರ ನಾಟಿನೇ ತಾನೆ. ಅವಳು ಎಲ್ಲೋ ಹುಟ್ಟಿರ್ತಾಳೆ, ಬೆಳೆದಿರ್ತಾಳೆ, ವಿದ್ಯಾಭ್ಯಾಸ ಪಡೆದಿರ್ತಾಳೆ, ಅದೇ ಮನೆ ತಂದ್ಕೊಂಡಿರ್ತಾಳೆ, ಅದೇ ಎಲ್ಲ ತಂದ್ಕೊಂಡಿರ್ತಾಳೆ. ಇದ್ದಕ್ಕಿದ್ದ ಹಾಗೆ ಇಲ್ಲಿವರೆಗೆ ಯಾವುದು ಮನೆಯೋ ನಾಳೆಯಿಂದ ಅದು ತವರು ಮನೆ. ಇಲ್ಲಿವರೆಗೆ ಯಾವ ಮನೆಯನ್ನು ಪ್ರವೇಶವೇ ಮಾಡಿಲ್ವೋ ಆ ಮನೆ ಇನ್ಮೇಲೆ ನನ್ನ ಮನೆ. ಇಲ್ಲಿವರೆಗೆ ಯಾರ ಪರಿಚಯವೇ ಇಲ್ವೋ ಅವರೆಲ್ಲ ನನ್ನವರು. ಎಂಥ ವಿಚಿತ್ರವಾದ ಅವಸ್ಥೆ ನೋಡಿ. ಒಂದರ್ಥದಲ್ಲಿ ಇದು ಪುನರ್ಜನ್ಮ, ಇದು ನಾಟಿ ಮಾಡಿದ ಹಾಗೆ. ಆಕೆ ತಾಯಿ ಆಗಬೇಕು ಅಂದರೆ ನಾಟಿ ಮಾಡಬೇಕು, ಅಂದರೆ ವಿವಾಹ ಮಾಡಬೇಕು, ಆಕೆ ಗಂಡನ ಮನೆಗೆ ಹೋಗಬೇಕು, ತಾಯಿತನ ಬರ್ತದೆ ಅದರಿಂದ. ಹೇಗೆ ಒಂದು ಸಸಿಯನ್ನು ನಾಟಿ ಮಾಡಿದಾಗ ಅದು ಫಲ ಕೊಡುತ್ತೋ ಹಾಗೆ ಒಂದು ಹೆಣ್ಣನ್ನು ವಿವಾಹ ಮಾಡಿದಾಗ ಆಕೆ ಈ ಮನೆಯಿಂದ ಆ ಮನೆಗೆ ಹೋದಾಗ ಆಕೆ ತಾಯಿ ಆಗ್ತಾಳೆ, ಗೃಹಿಣಿ ಆಗ್ತಾಳೆ, ಫಲವತಿ ಆಗ್ತಾಳೆ. ಎಷ್ಟೋ ಸತಿ ಕೇಳೋದುಂಟು, ಅದು ಯಾಕೆ ಹೆಣ್ಣನ್ನು ಕೊಡೋದು ಅಂತ ಹೇಳ್ತಾರೆ, ಯಾಕೆ ಗಂಡನ ಕೊಡಬಾರ್ದು, ಹುಡುಗನ ಯಾಕೆ ಹುಡುಗಿ ಮನೆಗೆ ಕಳಿಸ್ಬಾರ್ದು, ಹುಡುಗನ ಯಾಕೆ ಹುಡುಗನ ಮನೆಗೆ ಕಳಿಸೋದು. ಅದಕ್ಕೆ ನಾವು ಅಂದ್ಕೊಳ್ತೇವೆ ಬಹುಶಃ ಪುರುಷನಿಗೆ ಅಂಥ ಯೋಗ್ಯತೆ ಇಲ್ಲ, ಸ್ತ್ರೀಯಲ್ಲಿ ಅಂಥ ಯೋಗ್ಯತೆ ಇದೆ. ತನ್ನದಲ್ಲದನ್ನು ತನ್ನದು ತಂದುಕೊಳ್ಳುವ, ಭಾವಿಸುವ, ಪ್ರೀತಿಸುವ, ಅದರ ಮೇಲೆ ಮೋಹ ಇಟ್ಕೊಳ್ಳುವ ಆ ಒಂದು ಪಕ್ವ ಮನಸ್ಥಿತಿ ಅದು ಸ್ತ್ರೀಗೆ ಮಾತ್ರ ಇದೆ. ಪುರುಷನಿಗೆ ಆ ಪ್ರಮಾಣದಲ್ಲಿ ಅದಿಲ್ಲ. ಅಟ್ಯಾಚ್ಮೆಂಟ್ ಆ ಪ್ರಮಾಣದಲ್ಲಿಲ್ಲ ಪುರುಷನಿಗೆ ಅಂತ ಅಂದ್ಕೊಳ್ತೇವೆ ನಾವು. ಒಂದರ್ಥದಲ್ಲಿ ಈ ಪುರುಷರಲ್ಲಿ ಸನ್ಯಾಸಗಳು ತುಂಬ ಅಪರೂಪ. ಎಲ್ಲೋ ಇಲ್ಲೊಬ್ರು ಸನ್ಯಾಸಿಗಳಾಗ್ತಾರೆ. ಆದರೆ ಸನ್ಯಾಸಕ್ಕೆ ಸ್ತ್ರೀಯ ವಿವಾಹ ಏನೂ ಕಡಿಮೆ ಅಲ್ಲ. ಪುರುಷನ ಅಪರೂಪದ ಸನ್ಯಾಸ ಸ್ತ್ರೀಗೆ ಸಾಧಾರಣ. ಎಲ್ಲ ಸ್ತ್ರೀನೂ ಅದನ್ನೇ ಮಾಡೋದು. ಸನ್ಯಾಸದಲ್ಲೇನು, ಮನೆ ಬಿಟ್ಟು ಹೋಗಬೇಕು, ಬಂಧು ಬಾಂಧವ್ರನ್ನ ಬಿಟ್ಟು ಹೋಗಬೇಕು, ಸಮಾಜವನ್ನೇ ಮನೆ ತಂದ್ಕೋಬೇಕು, ಮಠವನ್ನೇ ಮನೆ ತಂದ್ಕೋಬೇಕು. ಅದು ತಾನೇ ಸನ್ಯಾಸ ಅಂದರೆ. ಎಲ್ಲ ಹೆಣ್ಣು ಅದನ್ನೇ ಮಾಡ್ತಾಳೆ. ಆಕೆ ಗಂಡನ ತಂದೆ ಮನೆ, ತಾಯಿ ಮನೆ ಬಿಟ್ಟು ಹೋಗ್ತಾಳೆ, ಗಂಡನ ಮನೆಯೇ ಮನೆ ತಂದ್ಕೊಡ್ತಾಳೆ, ಅವನ್ನೆಲ್ಲ ತನ್ನವರು ತಂದ್ಕೊತಾಳೆ. ಸನ್ಯಾಸದ ಹಾಗೆ ಇದೆ ಅದು. ಹಾಗಾಗಿ ಸ್ತ್ರೀಯ ಯೋಗ್ಯತೆ ಎಂಥದ್ದು ಅಂದರೆ ಅವಳ ವಿವಾಹವು ಸನ್ಯಾಸಕ್ಕೆ ಸಮಾನ. ಪುರುಷನಿಗೆ ಆ ಮನಸ್ಪರಿಪಾಕ ಇಲ್ಲದೇ ಇರೋದ್ರಿಂದ ಹುಡುಗನ ಕೊಡೋಕ್ಕೆ ಸಾಧ್ಯ ಇಲ್ಲ, ಹುಡುಗಿನೇ ಕೊಡಬೇಕು ಅಂತ. ಹಾಗಾಗಿ ಸನ್ಯಾಸ ಇರ್ಬೋದು ಅಥವಾ ವಿವಾಹ ಇರ್ಬೋದು, ಇದೆಲ್ಲ ನಾಟಿ ಮಾಡಿದ ಹಾಗೆ ಹಳತೆಲ್ಲವೂ ಕಳೆದು ಹೊಸ ನೆಲೆ ಹುಡ್ಕೊಂಡು ಹೋಗೋದು, ಅಲ್ಲಿ ಮಹತ್ತರವಾಗಿ ಬೃಹತ್ತರವಾಗಿ ಬೆಳೆದು ತನ್ನ ಸುತ್ತಮುತ್ತಲ ಪರಿಸರಕ್ಕೆ ಒಳಿತು ಮಾಡುವಂಥದ್ದು. ಇದು ನಾಟಿಗೇನು ಕಡಿಮೆ ಹೇಳಿ, ಅಥವಾ ನಾಟಿಗಿಂತ ಹೇಗೆ ಭಿನ್ನ ಹೇಳಿ. ಹಾಗಾಗಿ ಜೀವನದಲ್ಲಿ ಪುನರ್ಜನ್ಮ ಇದ್ದೇ ಇದೆ. ಹರೇ ರಾಮ್. ಸ್ನೇಹಿತರೆ ನಮಸ್ಕಾರ. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಅನಿದ್ರತೆ ದೀರ್ಘಕಾಲೀನವಾದಂತಹ ಸಮಸ್ಯೆ, ಅದಕ್ಕೆ ಏನು ಪರಿಹಾರ ಅಂತ ನಾವು ನಿನ್ನೆಯಿಂದ ಒಂದೊಂದೇ ಆಯಾಮಗಳನ್ನ ನೋಡ್ತಾ ಬರ್ತಿದ್ವಿ. ನಿನ್ನೆ ಪಾದಾಭ್ಯಂಗ ಅಂದರೆ ಫುಟ್ಟಿಗೆ ಮಸಾಜ್ ಮಾಡಬೇಕು, ಹರಳೆ ಎಣ್ಣೆ ಪಚ್ಕರ್ಪುರ ಜೊತೆಗೆ, ಇಲ್ಲ ತುಪ್ಪ ಮತ್ತು ಪಚ್ಕರ್ಪುರ ಜೊತೆಗೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಕಾಲನ್ನು ನಾವು ಸುಕೋಷ್ಣವಾದಂಥ ನೀರಿನಲ್ಲಿ ಸುಮಾರು 15 ನಿಮಿಷ ನೆನೆಸಿಟ್ರಿ. ಹೇಗೂ ರಾತ್ರಿ ಊಟ ಆದಮೇಲೆ 1.5 ಅವರಿಂದ 2 ಅವರು ಗ್ಯಾಪ್ ಬಿಟ್ಟು ನಿದ್ದೆ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ಅನೇಕರು ನಾವು ಮಾಡ್ತಕ್ಕಂಥ ತಪ್ಪು ಏನಪ್ಪ ಅಂದರೆ, ಹಿಂಗೆ ಊಟ ಮಾಡಿದ ತಕ್ಷಣ ಹಾಸಿಗೆ ಹೋಗ್ತೀವಿ, ನಮ್ಮ ಜೀರ್ಣ ಪ್ರಕ್ರಿಯೆ ಆಗಲ್ಲ, ಸಮರ್ಪಕವಾಗಿ ಯಾವಾಗ ಜೀರ್ಣಶಕ್ತಿ ಆಗಲ್ವೋ ಅವಾಗ ನಿದ್ದೆ ಬರಲ್ಲ. ಎರಡನೇ ಪ್ರಮುಖವಾದಂಥ ಅಂಶ, ನಾನು ಕಂಪ್ಯೂಟರ್ನ ಒಂದು ಉದಾಹರಣೆ ಕೊಡ್ತಿದ್ದೆ. ಕಂಪ್ಯೂಟರ್ ಕ್ಲೋಸ್ ಮಾಡಬೇಕು ಅಂದಾಗ ಕೂಡ ಅದಲ್ಲಿ ಓಪನ್ ಆಗಿರ್ತಕ್ಕಂಥ ಎಲ್ಲ ಫೈಲ್ಗಳನ್ನ ಒಂದೊಂದೇ ಕ್ಲೋಸ್ ಮಾಡ್ತಾ ಬರಬೇಕು. ಎಲ್ಲ ವಿಚಾರಗಳನ್ನು, ವಿಮರ್ಶೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು. ನಾವು ನಿದ್ದೆ ಮಾಡೋದು ಏನಕ್ಕೆ ಅಂದರೆ, ಶರೀರ ಮತ್ತು ಮನಸ್ಸಿಗೆ ಸಮಗ್ರವಾಗಿ, ಸಮರ್ಪಕವಾಗಿ, ಸಂಪೂರ್ಣವಾದಂಥ ವಿಶ್ರಾಂತಿ ಸಿಗಲಿ. ಹಾಗಾಗಿ ಆವಾಗ ಹೆಚ್ಚಿನ ಮಟ್ಟದ ಮೆಟಬಾಲಿಸಮ್ ಆಗುತ್ತೆ. ಜೀರ್ಣಶಕ್ತಿಯಿಂದ ಹಿಡಿದು ಎಲ್ಲ ಹೈಯರ್ ಮೆಂಟಲ್ ಆ್ಯಕ್ಟಿವಿಟೀಸು ಕೂಡ ಆ ಸಂದರ್ಭದಲ್ಲಿ ಚುರುಕುಗೊಳ್ಳುತ್ತೆ. ಹೇಗೆ ಒಂದು ಕಾರು
ಒಂದು 500ರಿಂದ 600 ಕಿಲೋಮೀಟ್ರ್ ಓಡಿಸ್ಬೇಕು ಅಂದಾಗ ಒಂದು 3 ಅವರ್ ಓಡಿಸಿ ಒಂದು 15 ನಿಮಿಷ ನಿಲ್ಲಿಸಿ ಮತ್ತೆ ನಮ್ಮ ಕಾರನ್ನ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಈ ಶರೀರ 100 ವರ್ಷ ಶತಾಯುಷಿ ಮನುಷ್ಯ ಅಂತ ಹೇಳ್ತೀವಿ. 100 ವರ್ಷ ನಡಿಬೇಕಂಥ ಶರೀರ 24 ಅವರ್ ಪ್ರತಿನಿತ್ಯ ಕೆಲಸ ಮಾಡಬೇಕು ಅಂದರೆ ಕೆಲವೊಂದು ಕಾಲಘಟ್ಟ ಅದಕ್ಕೆ ಸಂಪೂರ್ಣವಾದಂಥ ವಿಶ್ರಾಂತಿ ಬೇಕು. ದಟ್ ಇಸ್ ಕಾಲ್ಡ್ ಆಸ್ ಬ್ಲಿಸ್ಫುಲ್ ಸ್ಲೀಪ್. ಆ ಕಾಂತಿಯುಕ್ತ ನಿದ್ದೆಯನ್ನು ಸಂಪಾದಿಸಲಿಕ್ಕೆ ಸರಳ ಸೂತ್ರಗಳು, ಇನ್ನೂ ಅನೇಕ ಆಯಾಮಗಳು ಹೊತ್ತು ನಿಮ್ಮ ಮುಂದೆ ತರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ನೀವು ಕೋರ್ಟಿನ ಮುಂದೆ ಹೋಗಬೇಕಾದ್ರೆ ಕೇಸ್ ಮಾಡಬೇಕು ಅಂತಂದರೆ ಒಂದು ಲಿಮಿಟೇಷನ್ ಆ್ಯಕ್ಟ್ ಇದೆ. ಅಂತಂದರೆ ಪ್ರತಿಯೊಂದು ಆ್ಯಕ್ಟ್ಗೂ, ಅಂದರೆ ಯಾವ ನಿಮ್ಮ ಪ್ರಾಬ್ಲಮ್ಗೂ ಇಂತಿಷ್ಟೇ ದಿನಗಳಲ್ಲಿ ನೀವು ಕೋರ್ಟಿನ ಮುಂದೆ ಹೋಗಬೇಕು ಅಂತಂದ್ಬಿಟ್ಟು.